ಅಣ್ಣಿಗೇರಿ ಎಪಿಎಂಸಿ ಉಗ್ರಾಣ ನಿಗಮಕ್ಕೆ ಶಾಸಕ ಎನ್ಎಚ್ ಕೋನರೆಡ್ಡಿ ಭೇಟಿ, ರೈತರಿಗೆ ಪರಿಹಾರ ಕೊಡಿಸುವ ಭರವಸೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಎಪಿಎಂಸಿಯಲ್ಲಿ ಕಡಲೆ ಹೆಸರು ನಾಪತ್ತೆಯಾದ ಸ್ಥಳಕ್ಕೆ ಶಾಸಕ ಎನ್ಎಚ್ ಕೋನರೆಡ್ಡಿ ಭೇಟಿ ಕೊಟ್ಟು ಪರಿಶೀಲಿಸಿ ರೈತರೊಂದಿಗೆ ಸಂವಾದ ನಡೆಸಿ, ಜೊತೆಗೆ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದುಕೊಂಡು ತಕ್ಷಣ ಆದಷ್ಟು ಶೀಘ್ರದಲ್ಲೇ ರೈತರಿಗೆ ಪರಿಹಾರ ಮಾಡಿಕೊಡಲಾಗುತ್ತೆ ಮತ್ತು ಅಗತ್ಯವಿದ್ದ ರೈತರಿಗೆ ಕೃಷಿ ಕೇಂದ್ರದಲ್ಲಿ ಕಡಲೆ ಬೀಜವನ್ನು ಬಿತ್ತನೆಗೆ ಕೊಡಿಸಲಾಗುವುದು ಎಂದರು. ಇನ್ನು ಸಾಯಂಕಾಲ ಘಟನಾ ಸ್ಥಳಕ್ಕೆ ಬೆಳಗಾವಿ ಐಜಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಂಜು ಮಾಯಣ್ಣವರ್, ಎಪಿ ಗುರಿಕಾರ್, ಚಂಬಣ್ಣ ಹಾಳದೋಟರ್, ಭಗವಂತಪ್ಪ ಪುಟ್ಟಣ್ಣವರ್, ಲೋಕನಾಥ್ ಹೆಬಸೂರ, ವೇಮನಗೌಡ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಈರಪ್ಪ ಗುರಿಕಾರ್, ಅಣ್ಣಿಗೇರಿ. ವಿಶ್ವಾಸ ಐತಿ. 60 ಚೀಲ ನಾನು ಕಟ್ಟಿ 60 ಚೀಲ ಐತಿ. ಇವತ್ತು 8ನೇ ದಿವಸ ನಾ ಮುಂಜಾನೆ 10ಕ್ಕೆ ಬರ್ತೀನಿ, ರಾತ್ರಿ 10ಕ್ಕೆ ಹೋಗ್ತೀನಿ. ಸತ್ಯವಾಗಿ ಬರ್ತಾ ಮುಂಜಾನೆ 10ಕ್ಕೆ ಬರ್ತೀನಿ, ರಾತ್ರಿ 10ಕ್ಕೆ ಹೋಗ್ತೀನಿ. ಇವ್ರು ಗದ ಹಾಕಿ ಹೋಗ್ತೀನಿ. ಯಾಕೆ ಈ ರೋಗ ನನ್ನ ಮೇಲೆ ವಿಶ್ವಾಸ ಇಲ್ಲ? 60 ಚೀಲದ್ದು 490 ಚೀಲದ್ದು ಹೋಗಿದ್ದು ವಿಶ್ವಾಸ ಐತಿ. ಬರ್ದಿದ್ದು ಇವರ ಮೊಮ್ಮಗನ ಹೆಸರಲ್ಲಿ ಅದು ಬಾಂಡ್. ಇವ್ರು ಹೇಳ್ತಾರೆ ನಾನು ಸೈನ್ ಮಾಡಿ ಕೊಡ್ತೀನಿ ಇಷ್ಟೇ. ಸರ್ ಇದರಲ್ಲಿ ಒಂದೇನಾಗಿದೆ, ಇವ್ರಲ್ಲಿ ರಿಲೀಸ್ ತಗೊಂಡು 60 ಚೀಲ ಉಳಿದಿತ್ತು. ಯಾವಾಗ ಮೊನ್ನೆ ತಗೊಂಡ್ರು 23/8 ತಗೊಂಡ್ರು. ಮೊನ್ನೆ ತಗೊಂಡಾಗ ಏನಾಗಿದೆ 170 ಚೀಲ ರಿಲೀಸ್ ತಗೊಂಡು ಇನ್ನು 60 ಚೀಲ ಬಾಕಿ. ಇವ್ರು ಏನು ಮಾಡಿದ್ದಾರೆ, ಆ ರಿಲೀಸ್ ತೊಗೊಳ್ಬೇಕಾದ್ರೆ ಅವ್ರು ಸೈ ತಗೊಂಡು ಅಲ್ಲಿ ಮ್ಯಾನೇಜರು ಸೈ ನಮ್ಮ ಮ್ಯಾನೇಜರ್ ನಮ್ಮ ಡಾಕ್ಯುಮೆಂಟಲ್ಲಿ ಅಂದರೆ ನಮ್ಮ ಹತ್ರ ಒಂದು ಕಾಪಿ ಇದೆ, ಮತ್ತು ನಮ್ಮದು IMS ಇದರದ್ದು ಇಂಟರ್ನೆಟ್ ಡಾಕ್ಯುಮೆಂಟ್ ಇನ್ವೆಂಟ್ರಲ್ಲಿ ಏನಿದೆ 10 ಚೀಲ ಉಳಿಸಿ ಎಲ್ಲದನ್ನು ಕೊಟ್ಬಿಟ್ಟಿದ್ದೀವಿ ಅಂತ ಬರ್ತೀವಿ. ರೆಕಾರ್ಡಲ್ಲಿ ಅವರ ಅವಧಿನಲ್ಲಿ ಅದರಲ್ಲಿ ಅರೌಂಡ್ 8171 ಬ್ಯಾಗ್ ಇಶ್ಯೂ ಕೊಟ್ಟಿದ್ದಾರೆ. ಇನ್ನು 2987 ಬ್ಯಾಗು ಇಶ್ಯೂ ಕೊಟ್ಟಿಲ್ಲ ಸರ್. 8121 ಬ್ಯಾಗು ದಾಖಲೆಗಳ ಪ್ರಕಾರ ಇಶ್ಯೂ ಕೊಟ್ಟಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಅಲ್ಲ ಈಗ ಇದ್ದದ್ದು ಎಷ್ಟು, ಹೋದದ್ದು ಎಷ್ಟು? ಇದ್ದದ್ದೇ ಒಟ್ಟು ಬಂದಿದ್ದು 1108, ಹೋಗಿದ್ದು 8121. ಇನ್ನು ರಿಮೈನಿಂಗ್ 2987 ಚೀಲ ಇದೆ. ಬರಬೇಕು, ಉಳಿಬೇಕು. ಈಗ ಎಷ್ಟಿದೆ ನಿಮ್ಮ ಪ್ರಕಾರ? ಇಲ್ಲಿ ನಮ್ಮ ಪ್ರಕಾರ ಅಷ್ಟೇ ಇದೆ ಸರ್. ಅಂದ್ರೆ ಒಂದು 60 ಚೀಲ ಹೆಚ್ಚು ಕಡಿಮೆ ಬರ್ತಾ ಇದೆ. ಈಗ ಎಣಿಸಿದ್ರೆ ಎಲ್ಲ ಬ್ಯಾಗ್ಸ್ ಇಷ್ಟಿದೆ. ಅದಲ್ಲದೆ ಇದು ಕೆಲವೊಂದು 2-3 ಕೇಸಸ್ ಅಲ್ಲಿ ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿದ್ದಾರೆ. ಅಂದ್ರೆ ಬೇರೆ ಬಾಂಡನ್ನ ಇದು ಮಾಡಿ ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿ, ಬ್ಯಾಂಕಲ್ಲಿ ಪ್ಲೆಡ್ಜ್ ಇರ್ತಕ್ಕಂಥ ಪಾರ್ಟಿದೆಲ್ಲ ಬ್ಯಾಂಕಲ್ಲಿ ರೈತರು ಮಾಡೋರು ಅವರೇ ಮಾಡಿರ್ತಾರೆ. ನಮಗೆ ಹೇಳಿಕ್ ಬರಲ್ಲ. ರೈತರ ಹೆಸರಿನಲ್ಲಿ ಇದೆ ಅದು ಬಾಂಡ್. ಯಾರೋ ಶಶಿಕುಮಾರ್ ಹಿರೇಮಠ ಅವರ ಹೆಸರು. ಟೋಟಲ್ ನಂಬರ್ ಆಫ್ ಫಾರ್ಮರ್ಸ್ 15 ಜನ ಅಲ್ಲ ಇಲ್ಲ ಸರ್. ಟೋಟಲ್ ನಂಬರ್ ಆಫ್ ಫಾರ್ಮರ್ಸ್ ಜಾಸ್ತಿ ಇದೆ ಸರ್. ಹೋದ ವರ್ಷ 65, ಈ ವರ್ಷ 31. ಹೋದ ವರ್ಷ ಅಂದ್ರೆ ಅವ್ರ ಅವಧಿ ಪೂರ್ತಿ ಹೇಳ್ತಾ ಇದ್ದೀನಿ ನಾನು. ಏಪ್ರಿಲ್ನಿಂದ ಸೇರಿ ಅಪ್ ಟು ಇದರಲ್ಲಿ 65 + 31 ಟೋಟಲ್ ಮಿಸ್ಸಿಂಗ್ ಆಗಿದೆ. ಮಿಸ್ಸಿಂಗ್ ಆಗಿದೆ ಎಷ್ಟು ಬ್ಯಾಗ್ ಆಗಿದೆ? ಮಿಸ್ಸಿಂಗ್ ಬ್ಯಾಗ್ ಅಂತ ಇನ್ನು ನಾವು ಈ ಉಗ್ರಾಣದಿಂದ ಮಿಸ್ಸಿಂಗ್ ಆಗಿದ್ದು ಮೇಡಮ್. ಈಗ 4141 ಕೊಟ್ಟಿದ್ದೀವಿ. ನೀವು FIR ಮಾಡಿ ಕೊಟ್ಟಿದ್ದೀವಿ. ಮೊನ್ನೆ ಎಲ್ಲ ಟೋಟಲ್ ಎಫ್ಐಆರ್ ಸೆಕೆಂಡ್ ಪಾರ್ಟ್. ಹೌದು ಸರ್. ಅದು ಟೋಟಲ್ ಒಂದು 2000 ಚೀಲ ಅಂತ ಬರೀ 1000 ಚೀಲ ಹೋದ್ರೆ 1000 ಚೀಲ ಉಳ್ದಾವ ಏನು? ಹಾಂ ಸರ್. ಕರೆಕ್ಟ್ ಅಂಕಿ ಕೊಡ್ರಿ ಅಂತ ಹೇಳಿದ. ನಮಗೆಲ್ಲ ಅದಕ್ಕೆ ಈಗ ಪ್ರಾಬ್ಲಮ್ ಇಲ್ಲದೆ ಇರೋ ಕೇಸಸ್ನೆಲ್ಲ ಇಶ್ಯೂ ಕೊಡ್ತಾರೆ. ಸೊ ಏನಾದ್ರು ಕಾಂಪ್ಲಿಕೇಟೆಡ್ ಕೇಸ್ನೆಲ್ಲ ಇಲ್ಲಿ ಹೈಲೈಟ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಸ್ವಲ್ಪ ಲೇಟಾಗಿ ಇಶ್ಯೂ ಕೊಡ್ತೀವಿ ಸರ್. ಈಗ ಏನೂ ಸಮಸ್ಯೆ ಇಲ್ದಿರೋ ಕೇಸಸ್ ಎಲ್ಲರಿಗೂ ಇಶ್ಯೂ ಬೆಳಗಿಂದ ಇಶ್ಯೂ ಕೊಟ್ಬಿಡ್ತಾ ಇದ್ದೀವಿ ಸರ್. ಎಲ್ಲರಿಗೂ ರಿಲೀಸ್ ಕೊಡ್ತೀವಿ. ಹೋಗ್ತಾ ಇದೆ. ನಾ ಇಶ್ಯೂ ಕ್ವಶನ್ ಮಾತಾಡ್ತಾ ಇಲ್ಲ. ಕಾಂಪ್ಲಿಕೇಟೆಡ್ ಟೋಟಲ್ ಬ್ಯಾಗ್ಸ್ ನನ್ನ ಮಾಹಿತಿ ಪ್ರಕಾರ 4500 141 ಟೋಟಲ್ ಬ್ಯಾಗ್ಸ್ ಅದೇ ಪ್ರಾಬ್ಲಮ್ ಇರ್ತಕ್ಕಂಥ. ಈಗ ಅದ್ರಾಗ ಇಲ್ಲಿ ಇದ್ದದ್ದು ಎಷ್ಟು, ಹೊರಗೆ ಹೋದದ್ದು 4121 ಸರ್. ಅದರಲ್ಲಿ 2300 ಬ್ಯಾಂಕಲ್ಲೇ ಕೇಳ್ತಾ ಇದ್ದೀವಿ. ಬ್ಯಾಂಕ್ ಪ್ಲಜ್ ಆಗಲಿ, ಬ್ಯಾಂಕ್ ಪ್ಲಜ್ ಆಗೋದು ಥರ್ಡ್ ಪಾರ್ಟಿ ತಗೊಂಡಲ್ಲ. ನಮಗೆ ಮಾಲು ಇಲ್ಲೇ ಇರಬೇಕು. ಅವರು ಮಾಲ್ ಅಗೇನ್ಸ್ಟ್ ದುಡ್ಡು ಅಂತ ಅದನ್ನ ನಮ್ಮಲ್ಲೇ ಇರ್ಬೇಕು. ಇಲ್ಲ ಅದನ್ನ ಏನ್ ಮಾಡಿರೋರು ಅದನ್ನೇ ತಮ್ಗೆ ಯಾರು ಶಿವಕುಮಾರ್ ಅನ್ನೋರು ಬಾಂಡೇ ಡುಪ್ಲಿಕೇಟ್ ಮಾಡಿ ಅವ್ನು ಬ್ಯಾಂಕ್ನವ್ರಿಗೆ ಮೋಸ ಮಾಡ್ಯಾರ.
ಆ ಬ್ಯಾಂಕ್ ಯಾವುದು? ಆ ಬ್ಯಾಂಕ್ ಯಾವುದು? ಬ್ಯಾಂಕ್ ಒಂದು ರೆಡ್ಡಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ, ಇನ್ನೊಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ 2 ಬ್ಯಾಂಕ್ ಇದೆ ಸರ್. ಎರಡು ಬ್ಯಾಂಕ್. ಗದಗ ಬ್ರಾಂಚ್ ಒಂದು, ಮತ್ತೆ ಇನ್ನೊಂದು ಹಳ್ಳಿಗೇರಿ ಬ್ರಾಂಚ್, ರೆಡ್ಡಿ ಕೋಆಪರೇಟಿವ್. ಅಲ್ಲ, ಆ ಬ್ಯಾಂಕ್ನಾಗ ಎಷ್ಟು ಅಮೌಂಟ್ ತೊಗೊಂಡ್ರ? ಆ ಬ್ಯಾಂಕ್ನಾಗ ಎಷ್ಟು ತೊಗೊಂಡ್ರ? ಅದರಲ್ಲಿ ಒಂದು 140 ಇವರೇ ಇದ್ದಾರೆ ಸರ್. ನೀವು ಸೆಂಟ್ರಲ್ ಬ್ಯಾಂಕ್ ನಿಮ್ಗೆ ಒರಿಜಿನಲ್ ಬಾಂಡ್ ಇಷ್ಟ ಐತಿ? ಒಬ್ಬನೇ ತಗೊಳೋಣ ಎಲ್ಲ ರೈತರಿಗೆ ಕೊಟ್ಟು ಒನ್ ಸೆಕೆಂಡ್, ಆ ಬಾಂಡ್ ಯಾರ ಹೆಸರಲ್ಲಿ ಐತಿ? ಶಶಿಕುಮಾರ್ ಹಿರೇಮಠ ಅನ್ನೋರು. ಅದನ್ನ ಹೇಳ್ರಿ ನಮ್ಗೆ. ನನ್ನ ಪ್ರಶ್ನೆ ಅದಲ್ಲ. ಶಶಿಕುಮಾರ್ ಹಿರೇಮಠ ಅವನ ಲೋನ್ ತಗೊಂಡಾನ? ನಾನು ಡೂಪ್ಲಿಕೇಟ್ ಇರ್ಬೇಕದು. ಕ್ರಿಯೇಟೆಡ್ ಬಾಡಿ ಡೂಪ್ಲಿಕೇಟ್. ಆ ವ್ಯಕ್ತಿ ಯಾರು? ಇಲ್ಲ ಇಲ್ಲ, ಅದು ಹಂಗಾಗಿಲ್ಲ. ವ್ಯಕ್ತಿ 100% ಅವನರಿ. ಮತ್ತೆ ಆಗ್ಬೇಕು ಈಗ ವ್ಯಕ್ತಿ ಯಾರು ಅನ್ನೋದು ಆಗ್ಬೇಕು. ನನ್ನ ತಲೆಗೆ ಏನಿರ್ತದೆ, ಶಶಿಕುಮಾರ್ ಹಿರೇಮಠ ರೈತರ ಹೆಸರಲ್ಲಿ ಔಟ್ ಮಾಡೋದಿತ್ತು. ಅವ್ರು ಕ್ರಿಯೇಟೆಡ್ ಡಾಕ್ಯುಮೆಂಟ್. ಸರ್ ರೈತರದ್ದು ಪ್ರಾಬ್ಲಮ್ ಇರೋದು ಭಾಳ ಕಮ್ಮಿ ಸರ್. ಒಂದು 7-8 ಪ್ರಾಬ್ಲಮ್ಸ್ ಇದಾವೆ ಇವ್ರ ಥರ. ಸರ್ ಇವ್ರ ಥರ ಪ್ರಾಬ್ಲಮ್ ಸಾಲ್ವ್ ಆದರೆ ರೈತರ ಪ್ರಾಬ್ಲಮ್ ಒಂದು ಕಡೆ ಹೋಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ, ಅವರು ಡೂಪ್ಲಿಕೇಟ್ ಮಾಡಿ ಬ್ಯಾಂಕರ್ಸಿಗೆ ಮೋಸ ಮಾಡ್ತಾರೆ. ಇವ್ರ ಮ್ಯಾನೇಜರು ಅವನು ಯಾರು ಶಶಿಕುಮಾರ್ ಹಿರೇಮಠ ಯಾರಿದ್ದಾನಲ್ಲ, ಅವನು ಫ್ರೆಂಡ್ಸ್ ಅಂತ ಇವರು ಹೇಳೋದು ಗೊತ್ತಿಲ್ಲ. ಮೊದಲು ಅವನೇ ಇರ್ತಿತ್ತು ಸರ್. ಅವನೇ ಇದ್ದ ರೈತರ ಮಾಲೆಲ್ಲ ಹಚ್ಕೊಂಡು ಮಾಲೆಲ್ಲ ಮ್ಯಾನೇಜರ್ ಅನ್ನೋ ಇಲ್ಲೇ ಇಲ್ಲ ಸರ್. ಇಲ್ಲೇ ನೀವು ಇದೆ ಅಲ್ಲಿ ಯಾರು ಸರ್? ಈ ಮ್ಯಾನೇಜರ್ 2 ವರ್ಷ 1 ಇಯರ್ ಸರ್. 18 ವರ್ಷ ಇಲ್ಲಿಗೆ ಬಂದು ಎಣ್ಣಿಗೇರಿಗೆ ಬಂದು 1 ಇಯರಾ? ಮೇ 23ರಲ್ಲಿ ಒಬ್ಬ ನಿವೃತ್ತಿ ಆಗಿದ್ರು. ಸೊ ಜೂನಿಂದ ಮೊದಲೇ ಕೇಳಿದ್ದೀವನು ಅವರು ಬೈಲಹೊಂಡ ಸೆಂಟರ್ ಅಲ್ಲಿ ಹಂಗ ಮಾಡಿದ್ರ? ಗೊತ್ತಾಗಿ ಇಲ್ಲಿ ಬಂದಿನಿ ಅಂತ ಹೇಳಿದ್ರು ಅವರು. ಬಳ್ಳಾರಿ ಬೈಲಹೊಂಗಲ 2 ಕಡೆ ಲಮಾಣಿ ಅವ್ರು ಬಂದಿದ್ರಲ್ಲ, ಅಲ್ಲಿ ಗೊತ್ತಾಗಿ ಇಲ್ಲಿ ಬಂದಿವಿ ಅಂತ ಅವ್ರು ಹೇಳಿದ್ರು. ಇವತ್ತು ರಿಸಲ್ಟ್ ಮಾಡಿದಾರೆ ಇಲ್ವಾ? ಇಲ್ಲ ಇಶ್ಯೂ ಕೊಡ್ತಾರೆ. ಅದು ಏನಾಗಿದೆ ಸರ್, ಕತ್ಲಾದ್ಮೇಲೆ ಕೊಡಕ್ಕೆ ಅದಕ್ಕೋಸ್ಕರ ನಾನೇ ಹಾಕಿದ್ದೆ. ಬೈಲಹೊಂಗಲದಾಗ ಅವ್ರ ಆಕ್ಷನ್ ಎದ್ದು ಬಂದೇನ ಅಣ್ಣಿಗೇರಿಯಲ್ಲಿ ಉಗ್ರಾಣದಲ್ಲಿ ಹೋದಂಥ ಕಡಲೆ, ಹೆಸರು ಇವೆಲ್ಲ ಕೂಡಿ ಇದ್ದಂಥ ಮ್ಯಾನೇಜರ್ನ ಇವತ್ತು ಎಲ್ಲಿಟ್ಟಾರ ಅನ್ನುವಂಥ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು, ಉಗ್ರಾಣ ಅಧಿಕಾರಿಗಳು ಬೆಂಗಳೂರಿನಿಂದ ಒಂದು 10 ಮಂದಿ ಟೀಮ ಬಂದಾರ. ಅವರು ಒಂದು 2 ದಿವಸದಾಗ ಫುಲ್ ರಿಕವರಿ ಮಾಡ್ತೀವಿ ಅನ್ನೋಂಥ ಒಂದು ಭರವಸೆ ಕೊಟ್ರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಫ್ರೀ ಬಿಡೋರು. ಯಾಕೆಂದ್ರೆ ಇದು ಒಂಥರ ಏನಪ್ಪ ಅಂದ್ರೆ ಸೂಕ್ಷ್ಮತೆಯಿಂದ ಹೆಂಗೆ ರಿಕವರಿ ಮಾಡಿ ತರಬೇಕು ಅನ್ನೋದು ಅಂತ ಭಾಳ ಮಹತ್ವದ ಕೆಲಸ ಇದೆ. ರೈತರಿಗೆ ಬಿತ್ತುವಂಥ ಟೈಮ್ ಎಲ್ಲೇ ಕಡ್ಲಿನ, ಅದಕ್ಕೆ ಕಡ್ಲಿ ಬೇಕಾಗ್ಯಾವ ನಮಗೆ. ಅದಕ್ಕೆ ಇಮಿಡಿಯೇಟಾಗಿ ರೈತರಿಗೆ ಅದನ್ನು ರಿಲೀಸ್ ಮಾಡ್ಸಕ್ಕಂಥ ಪ್ರಯತ್ನ ಮಾಡ್ತೀವಿ. ಉದಾಹರಣೆಗೆ ಭಾಳ ಜನ ಕೇಳಿದ್ವಿ, ಅವ್ರದ್ದು ಅಕೌಂಟ್ ಪ್ರಕಾರ 60 ಚೀಲ, ಅವ್ರಿಗೆ ಇರ್ತಕ್ಕಂಥ 10 ತೋರ್ಸ್ಯಾರ. ಅದಕ್ಕೆ ಅದನ್ನ ಹೆಂಗೆ ಸರಿ ಮಾಡ್ಬೇಕು ಅದು ಪಂಚನಾಮ ಮಾಡಿ ಪೊಲೀಸರು ಮತ್ತು ಉಗ್ರಾಣ ಇಲಾಖೆಯವ್ರು ಚರ್ಚೆ ಮಾಡಿ ಅವ್ರಿಗೆ ಪಂಚನಾಮ ಮಾಡ್ಕೊಂಡು ರಿಲೀಸ್ ಮಾಡ್ತಕ್ಕಂಥದ್ದು ನಾಳೆ 3 ಗಂಟೆ ಒಳಗೆ ಅವ್ರಿಗೆ ಕೊಡಂತೇಳಿ. ಇಂಥ ಸಣ್ಣ ಪುಟ್ಟ ಕೆಲವು ರೈತರು 460 ಚೀಲ ಹಾಕಿದವರು ಅಷ್ಟು ಮಾರಾರ, ಕೆಲವು 65 ಚೀಲದವ್ರದ್ದು ನಿಟ್ಟ ಇಲ್ಲ. ಹಿಂಗೆ ಟೋಟಲಿ 4000 ಚೀಲದ ಮೇಲೆ ಒಂದು ಅಂದಾಜು ಲೆಕ್ಕ ಇದೆ. ಅದು ಟೋಟಲ್ ಲೆಕ್ಕ ಮಾಡಿ ಪೊಲೀಸ್ ಅಧಿಕಾರಿ ನಿನ್ನೆ SP ಅವ್ರು ಪೂರ್ತಿ ಅದ ಕೆಲಸ ಮಾಡ್ಯಾರ. ಎಲ್ಲ ಇನ್ಸ್ಪೆಕ್ಟರ್ ಇಡೀ ಜಿಲ್ಲೆಯಲ್ಲಿ ಎಲ್ಲ ಇನ್ಸ್ಪೆಕ್ಟರ್ಗಳು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಯಾರ. ಮತ್ತು ಇವತ್ತು IG ಅವ್ರು ಕೂಡ ಬರತ್ತಾರೆ. ಅದಕ್ಕೆ ಆ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡತ್ತಾರೆ. ತಹಸೀಲ್ದಾರ್ ಕೂಡ ನಿನ್ನಿಲ್ಲೇ ಇದ್ದು ಸಂಪೂರ್ಣವಾಗಿ ಮಾಹಿತಿ ತೊಗೊಂಡ್ರೆ ನಾ ಮೊನ್ನೆ ಇದು ಗೊತ್ತಾದ ಗಳಿಕೆನ ನಾ ಬೆಂಗಳೂರು ಹೊಂಟಿದ್ದೆ. ಮತ್ತೆ ಹೊಳ್ಳಿ ಬಂದು ಇಮಿಡಿಯೇಟ್ ಆಗಿ ವಿಸಿಟ್ ಮಾಡಿ ಯಾರ್ಯಾರಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಎಲ್ಲ ಕೊಟ್ಟಿವಿ. ಆ ಮಾಲ್ ರಿಕವರಿ ಮಾಡಿಸ್ತೀವಿ. ಸರ್ ಇಲ್ಲಿ ಭದ್ರತೆನೇ ಇಲ್ಲ ಸರ್, ಏನು ಸೆಕ್ಯೂರಿಟಿ CC ಕ್ಯಾಮ್ರಾಗಳಿಲ್ಲ, ಏನಿಲ್ಲ ಸರ್. ಉಗ್ರಾಣ ಒಂದು ವಿಚಾರ ನಾನು ಅಷ್ಟು ಗಮನ ಹರಿಸಿಲ್ಲ. ನಾನು ಇದಕ್ಕೆ ಬಂದು ನೋಡಿ ನಿಮ್ಗೆ ಇದ್ದು ಸತ್ಯ ಅಂತ ನಾನು ಏನು ಮುಂದೆ ಹೋಗಲ್ಲ. ಇದಕ್ಕೆ ಏನೇನು ಪೂರಕ ವ್ಯವಸ್ಥೆ ಮಾಡ್ಬೇಕೆಲ್ಲ ಮಾಡ್ತೇವೆ. ಅಲ್ಲ, ರೈತರ ಭದ್ರತೆ ದೃಷ್ಟಿಯಿಂದ ಇಲ್ಲಿ ಇಟ್ಟಿರ್ತಾರೆ ಸರ್. ಅವ್ರಿಗೆ ಭದ್ರತೆ ಇಲ್ಲ ಅಂದ್ರೆ ಇದ್ರಿಗೆ ಉಗ್ರಾಣ ನಿಗಮಕ್ಕೆ ಯಾವ ವಿಶ್ವಾಸ ಮೇಲೆ ರೈತರ ಮಾಲ್ ಇಡ್ಬೇಕು? ಉಗ್ರಾಣ ಅಂದ್ರೆ ದೇವಸ್ಥಾನದ ಅಲ್ಪ ಆ ವಿಶ್ವಾಸ ಮೇಲೆ ತಂದಿಟ್ಟಿವಿ. ಇಲ್ಲಿ ಪೂಜಾರಿ ಅವರ ದೇವರ ಎದ್ದು ಇದಕ್ಕೆ ಅಂದ್ರೆ ಏನು ಮಾಡೋಕ್ಕಾಗತ್ತೆ. ಹಂಗಾಗೈತೆ ನಮ್ಮ ಪರಿಸ್ಥಿತಿ.
ಸರ್ ಈಗ ಬೇರೆ ಸೌಲಭ್ಯದಾಗ ಸರ್ ಈಗ ರೈತರಿಗೆ ಬಿತ್ತಕ್ಕೆ ಹಂಗೂ ಸ್ವಲ್ಪ ಏನು ತೊಂದರೆ ಆದಂಗೆ ನೋಡ್ತೇವೆ. ಹಂಗೇನು ಅವ್ರಿಗೆ ತೊಂದರೆ ಆತಂದ್ರೆ RSKದಿಂದ ಕೊಡಿಸ್ತೀವಿ. ಸ್ವಲ್ಪ ಬಿತ್ಲಕ್ಕೆ ಏನು ಸಮಸ್ಯೆ ಆತ ಅದ್ರ ಜವಾಬ್ದಾರಿ ನಾವು ರೈತರ ಮುಖಂಡರು ಕೇಳಿದ್ರು. ರೈತ ಹೋರಾಟಗಾರರು ಕೋನರೆಡ್ಡಿ ಸಾಹೇಬ್ರದಾರ. ಇದಕ್ಕೆ ರೈತರು ಏನು ರೈತರಿಗೆ ಶೀಘ್ರವಾಗಿ ಇದಕ್ಕೆ ಪರಿಹಾರ ರೈತರ ಬಗ್ಗೆ ಏನೋ ಸಮಸ್ಯೆ ಬಂದ್ರು ಫಸ್ಟ್ ಇನ್ವಾಲ್ವ್ಮೆಂಟ್ ಆಗಿ ಸರಿ ಮಾಡ್ದಾಗ ಅದಕ್ಕೂ ನಮ್ಮ ಹೋರಾಟಗಾರರು ಏನು ಹೇಳ್ತಾರೆ ಕೇಳ್ಕೊಂಡು ಕೆಲಸ ಮಾಡ್ತೀವಿ. ಅವ್ರು ರೈತ ಪರವಾಗಿ ಸರ್ಕಾರದ ಓಕೆ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು.